ಕಂಟಿ ಬಾವನ್ ಮೇಲೆ ಪ್ರೀತಿ ಇದ್ರು ಸ್ನೇಹಕ್ಕ ನಮ್ಮನ್ನ ತಡೆದು ಅಲ್ಲಿಂದ ಕಳಿಸ್ಬಿಟ್ಲು. ಅಳಿಯಂದ್ರ ಮ್ಯಾಗ ಪ್ರೀತಿ ಐತಿ ಅಂತ ಆ ಹುಡುಗಿನೇ ಸುಮ್ಮಂತಾವ್ ಹೇಳವಳು. ಇಷ್ಟೆಲ್ಲ ನೋಡ್ತಿದ್ರೆ ಎಲ್ಲೋ ಏನೋ ತೆಪ್ಪಾಗೈತಿ ಅನಿಸ್ತೈತಿ. ಕಂಟಿ ಬಾವನ್ ಮೇಲೆ ಮನ್ಸಿದ್ರು ಮನ್ಸಿಲ್ದೆ ಇನ್ನೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡ್ಕೋತಿದ್ದಾಳೆ. ಆ ಹುಡುಗಿ ಯಾಕೆ ಹಿಂಗೆ ಇದ್ದಕ್ಕಿದಂಗೆ ಮನ್ಸು ಬದಲಾಯಿಸ್ತಿಲ್ಲ ಅಂತಾನೆ ಅರ್ಥ ಆಯ್ತಿಲ್ಲ ಪುಟ್ಟ. ಆ ಹುಡುಗಿ ಯಾಕೆ ಹಿಂಗೆ ಮಾಡ್ತಾವಳೆ ಅಂತ ನಂಗೆ ಗೊತ್ತು ಕಣಯ್ಯ. ಏನ್ ನೋಡ್ತಾ ಇದೆಯಾ ಪುಟ್ಟಮ್ಮಿ? ಗೊತ್ತಿದ್ರು ಯಾಕವ್ವ ಸುಮ್ಮನೆ ಇದೆಯಾ? ಬಾ ಸ್ನೇಹಕ್ಕನ್ ಜೊತೆ ಮಾತಾಡು ಬಾ. ಇಲ್ಲ ಕಣವಿ, ಈಗ ಅವರು ಯಾರ ಮಾತು ಕೇಳೋ ಪರಿಸ್ಥಿತಿನಾಗಿಲ್ಲ. ಎಲ್ರಿಗೂ ಅವ್ರವ್ರು ಮಾಡಿದ್ದೇ ಸರಿ ಅನ್ನಿಸ್ತಾ ಇದೆ. ಆದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಲೆಕ್ಕ ಹಾಕೋ ದೇವ್ರಿಗೆ ಸರಿ ಯಾವುದು ಅಂತ ಗೊತ್ತಾಯ್ತದೆ. ಅವ್ವ ನಾವ್ ದೇವ್ರು ಅಂತ ಸುಮ್ಮನೆ ಇದ್ರೆ ಸ್ನೇಹಕ್ಕನ್ ಜೀವನ ಕಂಟಿ ಬಾವ ಜೀವನ ಎರಡೂ ಹಾಳಾಗುತ್ತವ. ಆದರೆ ಏನ್ ಮಾಡೋಣವಿ, ಸ್ನೇಹನ ಜೊತೆ ಸಿರಿಗೆ ಲಗ್ನ ಆದ್ರೇನೆ ಸಿರಿ ನೆಮ್ಮದಿಯಾಗಿರೋದು ಅಂತ ನಮಗ್ ಗೊತ್ತು. ಆದ್ರೆ ತಿಳ್ಕೋಬೇಕಾದವ್ರು ತಿಳ್ಕೋಬೇಕಲ್ವೇ? ಹಾಗಂತ ನಾವು ಸುಮ್ಮನೆ ಕಾಯ್ತದ ಪುಟ್ಟಮ್ಮಿ. ತಿಳಿಸ್ಬೇಕಾದವ್ರು ತಿಳಿಸ್ಬೇಕಪ್ಪ. ಅವ್ವ ಕಂಟಿ ಬಾವಂಗ್ ಒಂದ್ ಫೋನ್ ಮಾಡಿ ಸ್ನೇಹಕ್ಕಂಗ್ ನೀವಂದ್ರೆ ಇಷ್ಟ ಅಂತ ಒಂದ್ ಮಾತು ಹೇಳವ. ಹೌದು ಪುಟ್ಟಮ್ಮಿ, ನೀನೊಂದು ಫೋನ್ ಮಾಡು. ನಾನು ಸುಮ್ಮ ಆವಾಗಿಂದ ಟ್ರೈ ಮಾಡ್ತಾನೆ ಇದೀವಿ, ಅವ್ರ ಫೋನೇ ತೆಗಿತಿಲ್ಲ. ಅವ್ವ ನೀನ್ ಫೋನ್ ಮಾಡಿದ್ರೆ ಬಾವ ಖಂಡಿತವಾಗ್ಲೂ ಫೋನ್ ಪಿಕ್ ಮಾಡ್ತಾರೆ. ಇಲ್ಲ ಕಣವಿ, ನಾನ್ ಫೋನ್ ಮಾಡಿದ್ರು ಎತ್ತಲ್ಲ. ನಿನ್ ಕಂಡ್ರೆ ಅಳಿಯಂದ್ರೆ ಸಾನೆ ಗೌರವ, ನಿನ್ ಫೋನ್ ತೆಗಿತಾರೆ. ಹೌದವ, ನೀನ್ ಬಾವಂಗ್ ಒಂದ್ ಮಾತು ಹೇಳಿದ್ರೆ ಸಾಕು. ಇಲ್ಲ, ನಾನೀಗ ಯಾರಿಗೂ ಏನು ಹೇಳೋ ಪರಿಸ್ಥಿತಿನಾಗಿಲ್ಲ. ನನ್ ಬಲವಂತ ಮಾಡಬೇಡಿ. ಅವರಿಬ್ಬರು ಪಿರುತಿ ದಿಟ್ಟವಾಗಿದ್ರೆ ಅದೇ ಅವ್ರನ್ನ ಒಂದು ಮಾಡ್ತದೆ. ಎಲ್ಲ ಬಾರನು ಆ ತಾಯಿ ಮುಂದೆ ಇಕ್ಕಿ ನಾವು ಮುಂದೆ ಹೋಗೋಣ. ಹಣ್ಣು ಕಾಯೋ ಎಲ್ಲ ಆ ತಾಯಿ ನೋಡ್ಕೊತಾಳೆ. ಮೊದಲೇ ಯಾರು ಹಾರ ಇಟ್ಟವ್ರೆ? ಅಜಯ್, ನಮ್ಮವ್ರ ಗುಡಿ ಮೇಕೆ ಹಾರ ಇಟ್ಟಾರ ಯಾರು? ಯಾರೋ ಒಂದ್ ಹೆಣ್ಮಗ ಬಂದಿತ್ತು, ನೀರಿಗೆ ಸೀರೆ ಹುಟ್ಟಿತ್ತು, ಹೂ ಹಾಕಿ ದೀಪ ಹಚ್ಚಿ ಕೈ ಮುಗಿತು. ಬಾ ಬಾ ಬಾ. ಅದೇ ಯಾವ ಸೀರೆ ಅಂದ್ರೆ? ನೀಲಿ ಸೀರೆ. ನೀಲಿ ಸೀರೆ ಅಂದ್ರೆ ಅಂದ್ರೆ ಆ ಹುಡುಗಿನೇ ಬಂದು ನಮ್ಮವ್ರಿಗೆ ಹಾರ ಹಾಕ್ಬಿಟ್ಟು ಹೋಗೋರ. ಇದು ಪಕ್ಕಾ ಬಿಕಾರಿದೆ ಕೆಲಸ. ದೂರ ಹೋದ್ರು ಮಾವನ್ ಸುತ್ತನೇ ಸುತ್ತೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ನಾನು ಇದಕ್ಕೆ ಅವಕಾಶ ಕೊಡಬಾರ್ದು. ಅಯ್ಯೋ ಮಾವ, ಯಾರೋ ರಸ್ತೆಲಿ ಹೋಗೋರು ಕನ್ಫ್ಯೂಸ್ ಮಾಡ್ಕೊಂಡು ಅವ್ರ ಮನೆ ಸಮಾಧಿ ಅಂತ ಹೂವಿಟ್ಟು ಹೋಗಿರ್ತಾರೆ. ಅದಕ್ಕೆ ಯಾಕೆ ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಬಾ, ನಾವು ಬಂದಿದ್ದ ಕೆಲಸ ಮಾಡೋಣ. ಸ್ನೇಹ,
ಈಗಷ್ಟೇ ನನಗೂ ನಮ್ಮ ಅವಂಗೂ ನಿಶ್ಚಿತಾರ್ಥ ಆಗಿದೆ. ನನಗೆ ಗೊತ್ತು ನಾನು ಯಾವತ್ತೂ ನಿನ್ನ ಸ್ಥಾನನ ತುಂಬಕ್ಕಾಗಲ್ಲ ಅಂತ. ಆದರೆ ಮಗನ ಜೀವನ ಒಂಟಿ ಆಗಬಾರ್ದು ಅನ್ನೋ ತಾಯಿ ಆಸೆಗೋಸ್ಕರ ನಾನು ಮಾವನ ಕೈ ಹಿಡಿತಿದ್ದೀನಿ. ನನಗೆ ನಿನ್ನ ಆಶೀರ್ವಾದ ಬೇಕು ಸ್ನೇಹ. ನೀನು ನನ್ನ ಜೊತೆ ಇದ್ರೇನೆ ನಾನು ಮಾವನ ಜೊತೆ ಇರೋಕ್ಕಾಗತ್ತೆ. ಇನ್ಮೇಲೆ ನನ್ನ ಜೀವನ ಎಲ್ಲ ನನ್ನ ಮಾವನೇ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನ ಗಂಡನ ಇನ್ಮೇಲೆ ನಾನು ಪ್ರೀತಿಸ್ತೀನಿ. ಎಲ್ಲ ಅತ್ತೆಗೋಸ್ಕರ, ನಿನಗೋಸ್ಕರ ಅಷ್ಟೆ. ಪ್ಲೀಸ್ ಸ್ನೇಹ, ನಮ್ಮಿಬ್ರಿಗೂ ಆಶೀರ್ವಾದ ಮಾಡು. ನಾನು ಇವಾಗ ಕೊಟ್ಟಿರೋ ಪರ್ಫಾರ್ಮೆನ್ಸ್ಗೆ ಮಾವ ಫಿದಾ ಆಗಿರೋದಂತೂ ಗ್ಯಾರಂಟಿ. ಇನ್ಮೇಲೆ ಮಾವ ನನ್ನವರು. ಮಾವನ ಸಂತೋಷವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು.